ಇದೇನು ಗೊತ್ತಾ ಅಂತ ಕೇಳ್ತಾರೆ ಅವರು. ಯಾಕೆ ಜೋಡಿಯಾಗಿವೆ ಅಂತ ನೀವು ಗುಂಪಾಗಿ ನಂಗೆ ಕಳಿಸಿದ್ರಿ. ಇದೊಂದು ಕೆಂಪು ಬೀಜ ತಿಗಣೆ, ಇಂಡಿಯನ್ ರೆಡ್ ಬಗ್. ಈ ಬೀಜ ತಿನುಕ ಗ್ರೇನಿವೋರಸ್ ಅನಿಮಲ್ ತನ್ನ ಪುಟ್ಟ ಪುಟ್ಟ ಮುಂಗಾಲಿನಿಂದ ಬೀಜವನ್ನು ಹಿಡಿದು ಮೀಸೆಯಿಂದ ಬೀಜದ ಕಣ್ಣನ್ನು ಕಂಡುಕೊಳ್ಳುತ್ತೆ. ತಮ್ಮ ಚೂಪಾದ ಸೂಜಿ ಬಾಯಿಂದ ಚುಚ್ಚಿ ಎಂಜಲನ್ನು ಒಸರಿ ಹೊರಗಡೆಯಿಂದಲೇ ಅರಗಿಸಿ ನುಮ್ ಅಂತ ಕಲ್ಲಾದ ಬೀಜವನ್ನು ನೀರಾಗಿ ಕುಡಿಯುತ್ತೆ. ಇದು ಬಾಯಾಚೆ ಅರಗಿಸುವಿಕೆ, ಎಕ್ಸ್ಟ್ರಾ ಓರಲ್ ಡೈಜೆಷನ್. ಆದರೆ ಇವು ಗುಂಪಾಗಿ ಯಾಕಿವೆ? ಒಂದು ತಿಗಣೆ ಚುಚ್ಚಿ ತಿನ್ನಲು ಶುರು ಮಾಡಿ ಸೋತಿದ್ದರೆ ಇನ್ನೊಂದು ಅದನ್ನು ಬಳಸಿಕೊಳ್ಳಬಹುದು. ಒಬ್ಬರ ಕಸ ಇನ್ನೊಬ್ಬರಿಗೆ ರಸದಂತೆ ಇವರ ಗುಂಪಿರುವಿಕೆಯ ಗುಟ್ಟಿರಬಹುದು, ಆಗ್ರಿಗೇಟರಿ ಬಿಹೇವಿಯರ್. ಆದರೆ ಇವು ಜೋಡಿಯಾಗಿ ಯಾಕಿರ್ತವೆ? ಹೆಣ್ಣು ಒಂದು ಹೆಜ್ಜೆ ಮುಂದೆ ಹಾಕಿದರೆ ಗಂಡು ಒಂದು ಹೆಜ್ಜೆ ಹಿಂದೆ. ಈ ವಿರಹ ಅನ್ಯೂನ್ಯವಾಗಿ ಕಾಣಿಸಿದರೂ ಇದು ನಮ್ಮ ಸಮಾಜದ ಗಂಡಸರಂತೆ ಸ್ವಾರ್ಥಿ. ಬೇರೆ ಯಾವ ಗಂಡು ಸಿಗದೆ ತಾನು ಮಾತ್ರ ತಂದೆಯಾಗುವ ಹಂಬಲದಲ್ಲಿ ಈ ಅಂಟಿನ ನಂಟು. ಈ ಕಾಮದ ಕಾವಲಿಗೆ ಮೇಟ್ ಗಾರ್ಡಿಂಗ್ ಅಂತಾರೆ. ಆದರೆ ಈ ಕೆಂಪು ಎಚ್ಚರ ಬಣ್ಣವನ್ನು ಲೆಕ್ಕಿಸದೆ ಈ ಮಿಲನಕ್ಕೆ ಪಾಂಡುವಿನಂತೆ ಯಾರಾದರೂ ಅಂಡ ಬಂದರೆ ಇವು ಒಂದು ಶಾಪದ ಘಮ ಬಿಡುವರು. ಇದು ಹೂ ಸುವಾಸನೆ ಅಂತ ನಾವು ಉಸಿರು ಎಳೆದರೆ ಅದು ಹೂ ಸುವಾಸನೆಯಾಗಿ ಉಸಿರು ಬಿಡಬೇಕಾಗುತ್ತೆ. ಈ ಘಮ ಎಷ್ಟು ಅನನ್ಯವೆಂದರೆ ಪ್ರತಿಯೊಂದು ತಳಿಗೂ ತನ್ನದೇ ಆದ ಒಂದು ಕಂಪಿರುತ್ತೆ. ಆದರೆ ಇದರ ಸಂಬಂಧಿ ಹತ್ತಿ ಬೀಜದ ತಿಗಣೆ ಇಡೀ ಜಾತಿಗೆ ಕೆಟ್ಟ ಹೆಸರು ತಂದಿದೆ. ನಮ್ಮ ಮುದ್ದಿನ ಕಾಮುಕ ಯಾರಿಗೂ ಏನೂ ತೊಂದರೆ ಕೊಡಲ್ಲ. ಆದರೆ ಇವು ಇಲ್ದಿದ್ರೆ ಈ ಲೋಕವೆಲ್ಲ ಬೀಜಮಯವಾಗುತ್ತಿತ್ತು. ಇವು ಬೀಜದಲ್ಲಿರುವ ಅಂಶವನ್ನು ತಿಂದು ತೇಗಿ ಬೇರೆ ಹಕ್ಕಿಪಕ್ಕಿಗಳಿಗೆ ಆರೈಕೆಯಾಗುತ್ತವೆ. ಇದೇ ಪರಿಸರದ ಆರೈಕೆ ಸುತ್ತುವಿಕೆ, ನ್ಯೂಟ್ರಿಯೆಂಟ್ ಸೈಕ್ಲಿಂಗ್. ಇಂತಿ ನಿಮ್ಮ ಪ್ರೀತಿಯ ಕುತೂಹಲದ ಹುಳ ಕುತೂಹುಳ.